ಈಗ ನೀವು ಸಿಂಗರ್ ಆಗಿ ಇಷ್ಟು ವರ್ಷ ಜರ್ನಿ ನೋಡಿದ್ರೆ ಕರ್ನಾಟಕದಲ್ಲಿ ಅವ್ರು ಹಾಡುವಂಥ ಹಾಡುಗಳನ್ನು ಹಾಡಿಸ್ಲಿಕ್ಕೆ ಪ್ರತಿಭೆಗಳು ಇಲ್ವಾ? ಸೊ ಅವ್ರಿಗೆ ಯಾಕೆ ಅವಕಾಶಗಳು ಸಿಗಲ್ಲ? ಈ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ, ಅದಕ್ಕೇನು ಹೇಳ್ತೀರಿ ಅಂತ? ಇದು ಅವಾಗಿನಿಂದನೂ ಇದೆ ಸರ್. ಆವಾಗ್ಲೂ ಒಳ್ಳೆ ಸಿಂಗರ್ಸ್ ಇದ್ದರು, ಯಾಕೆ ಮತ್ತೆ PBS ಬರಬೇಕಾಯಿತು, SPB ಬರಬೇಕಾಗಿತ್ತು ಅನ್ನೋ ವಿಷಯ ಅಲ್ಲಿಂದನೂ ಇದೆ. ಇಲ್ಲಿ ಟ್ಯಾಲೆಂಟಿಗೆ ಯಾರೂ ಬರಬಾರ್ದು ಅಂತ ಹೇಳಲ್ಲ. ನಾವು ಅಲ್ಲಿಗೆ ಹೋಗೋಣ, ಅವ್ರು ನಮ್ಮಲ್ಲಿ ಬರೋಣ. ಹಾಡೋದು ಇಡೀ ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಎಲ್ಲಿಗೆ ಬೇಕಾದ್ರೂ ಹಾಡೋವಂಥ ಸಂಪೂರ್ಣ ಸ್ವಾತಂತ್ರ್ಯ ಗಾಯಕರಿಗಿದೆ. ಆಮೇಲೆ ಅದು ಹಾಡಿಸ್ಕೊಳ್ಳೋವಂಥದ್ದು ಕೂಡ ಇದೆ. ಆದರೆ ಅಲ್ಲಿ ಹಾಡೋವಂಥ ನೆಲದಲ್ಲಿ ಆ ನೆಲಕ್ಕೆ ಗೌರವ ಕೊಡಬೇಕಾಗತ್ತೆ. ನಾನು ಆ ಒಂದು ಭಾಷೆಗೆ ಪ್ರೀತಿ ತೋರಿಸ್ಬೇಕು. ನಾನು ಹಿಂದಿನಲ್ಲಿ ಹಾಡ್ಬಿಟ್ಟು ಚಪ್ಪಾಳೆಗೆ ಇಟ್ಸ್ಕೊಳಕ್ಕೆ ಮಾತ್ರ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಹಿಂದಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಈಗ ಕನ್ನಡದ ಬಗ್ಗೆನೂ ಅದೇ ಥರನೇ ಮಾತಾಡಿದಾಗ ಕನ್ನಡಿಗರು ಹೇಗೆ ಸುಮ್ಮನೆ ಇರ್ತಾರೆ? ನಾವು ನಮ್ಮ ನೋವನ್ನು, ನಮ್ಮ ಕೋಪವನ್ನು ಹೇಗೆ ತೊಡ್ಕೊಬೋದು? ಇದು ನೀವು ಮಾಡಿದ ತಪ್ಪು ಅಂದಾಗ ಅವರು ಆ ತಪ್ಪನ್ನು ಸಮರ್ಥಿಸ್ಕೊಳ್ದೆ ನಾನು ಮಾಡಿದ್ದೆ ಸರಿ, ಯಾಕೆ ಮಾಡಿದೆ ಅನ್ನೋದನ್ನು ರೀಸನ್ ಕೊಟ್ಟಿದ್ದಾರೆ ಹೊರತು ಅದಕ್ಕೆ ಯಾವುದೇ ರೀತಿಯಾದಂಥ ಅವರಿಗೆ ಪಶ್ಚಾತ್ತಾಪದ ಯಾವುದು ಗೆರೆ ಕಾಣಿಸ್ತಿಲ್ಲ. ಹಾಗಾಗಿ ಈಗ ಏನು ಡಿಸಿಷನ್ ತೊಗೊಂಡಿದ್ದು ಸರಿ ಇದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಎಸ್, ಇದಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಈಗ ನೀವು ಸಿಂಗರ್ ಆಗಿ ಇಷ್ಟು ವರ್ಷ ಜರ್ನಿ ನೋಡಿದ್ರೆ ಕರ್ನಾಟಕದಲ್ಲಿ ಅವ್ರು ಹಾಡುವಂಥ ಹಾಡುಗಳನ್ನು ಹಾಡಿಸ್ಲಿಕ್ಕೆ ಪ್ರತಿಭೆಗಳು ಇಲ್ವಾ? ಸೊ ಅವ್ರಿಗೆ ಯಾಕೆ ಅವಕಾಶಗಳು ಸಿಗಲ್ಲ? ಈ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ, ಅದಕ್ಕೇನು ಹೇಳ್ತೀರಿ ಅಂತ? ಇದು ಅವಾಗಿನಿಂದನೂ ಇದೆ ಸರ್. ಆವಾಗ್ಲೂ ಒಳ್ಳೆ ಸಿಂಗರ್ಸ್ ಇದ್ದರು, ಯಾಕೆ ಮತ್ತೆ PBS ಬರಬೇಕಾಯಿತು, SPB ಬರಬೇಕಾಗಿತ್ತು ಅನ್ನೋ ವಿಷಯ ಅಲ್ಲಿಂದನೂ ಇದೆ. ಇಲ್ಲಿ ಟ್ಯಾಲೆಂಟಿಗೆ ಯಾರೂ ಬರಬಾರ್ದು ಅಂತ ಹೇಳಲ್ಲ. ನಾವು ಅಲ್ಲಿಗೆ ಹೋಗೋಣ, ಅವ್ರು ನಮ್ಮಲ್ಲಿ ಬರೋಣ. ಹಾಡೋದು ಇಡೀ ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಎಲ್ಲಿಗೆ ಬೇಕಾದ್ರೂ ಹಾಡೋವಂಥ ಸಂಪೂರ್ಣ ಸ್ವಾತಂತ್ರ್ಯ ಗಾಯಕರಿಗಿದೆ. ಆಮೇಲೆ ಅದು ಹಾಡಿಸ್ಕೊಳ್ಳೋವಂಥದ್ದು ಕೂಡ ಇದೆ. ಆದರೆ ಅಲ್ಲಿ ಹಾಡೋವಂಥ ನೆಲದಲ್ಲಿ ಆ ನೆಲಕ್ಕೆ ಗೌರವ ಕೊಡಬೇಕಾಗತ್ತೆ. ನಾನು ಆ ಒಂದು ಭಾಷೆಗೆ ಪ್ರೀತಿ ತೋರಿಸ್ಬೇಕು. ನಾನು ಹಿಂದಿನಲ್ಲಿ ಹಾಡ್ಬಿಟ್ಟು ಚಪ್ಪಾಳೆಗೆ ಇಟ್ಸ್ಕೊಳಕ್ಕೆ ಮಾತ್ರ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಹಿಂದಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಈಗ ಕನ್ನಡದ ಬಗ್ಗೆನೂ ಅದೇ ಥರನೇ ಮಾತಾಡಿದಾಗ ಕನ್ನಡಿಗರು ಹೇಗೆ ಸುಮ್ಮನೆ ಇರ್ತಾರೆ? ನಾವು ನಮ್ಮ ನೋವನ್ನು, ನಮ್ಮ ಕೋಪವನ್ನು ಹೇಗೆ ತೊಡ್ಕೊಬೋದು? ಇದು ನೀವು ಮಾಡಿದ ತಪ್ಪು ಅಂದಾಗ ಅವರು ಆ ತಪ್ಪನ್ನು ಸಮರ್ಥಿಸ್ಕೊಳ್ದೆ ನಾನು ಮಾಡಿದ್ದೆ ಸರಿ, ಯಾಕೆ ಮಾಡಿದೆ ಅನ್ನೋದನ್ನು ರೀಸನ್ ಕೊಟ್ಟಿದ್ದಾರೆ ಹೊರತು ಅದಕ್ಕೆ ಯಾವುದೇ ರೀತಿಯಾದಂಥ ಅವರಿಗೆ ಪಶ್ಚಾತ್ತಾಪದ ಯಾವುದು ಗೆರೆ ಕಾಣಿಸ್ತಿಲ್ಲ. ಹಾಗಾಗಿ ಈಗ ಏನು ಡಿಸಿಷನ್ ತೊಗೊಂಡಿದ್ದು ಸರಿ ಇದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಎಸ್, ಇದಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.